ನಮಸ್ಕಾರ. ನಮ್ಮ ನಾಡು ವಾರ್ತೆಗಳಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಭ್ರಷ್ಟ ಲಜ್ಜೆಗೆಟ್ಟ ಬಿಜೆಪಿ ಸರ್ಕಾರ ರಾಷ್ಟ್ರದಲ್ಲೇ ನಂಬರ್ 1. ಕರ್ನಾಟಕ ಜನತೆಗೆ ಅವಮಾನ. ಕೊಳೆತ ಕುಂಬಳಕಾಯಿ. ಸ್ವಾಮೀಜಿಗಳಿಂದಲೂ ತಾರತಮ್ಯ ಧೋರಣೆ. ಕೇಂದ್ರದ ಮಾಜಿ ಸಚಿವ ಜನಾರ್ದನ ಪೂಜಾರಿ ಕಿಡಿನುಡಿ. ಕುದ್ರೋಳಿಯಲ್ಲಿ ಜನಪ್ರತಿನಿಧಿಗಳಿಗೆ ಸನ್ಮಾನ. ಕಾಪು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕಾರ್ಯಕರ್ತರ ಬೃಹತ್ ಸಭೆ. ತೊಕ್ಕೋಟು ಕಾಪಿಕಾಡಿನ ಉಮಾಮಹೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವಕ್ಕೆ ಬರದ ಸಿದ್ಧತೆ. ಅಜಿತ್ ಕುಮಾರ್ ಮಾಲಾಡಿ ಅಧ್ಯಕ್ಷತೆ. ಸಮಾಲೋಚನಾ ಸಭೆಯಲ್ಲಿ ಸರ್ವ ಸಹಕಾರ. ಶಾಸಕರಾದ ಖಾದರ್ ಭರವಸೆ. ವಾರ್ತೆಗಳ ವಿವರ. ರಾಜ್ಯದ ಬಿಜೆಪಿ ಸರ್ಕಾರ ಕೊಳೆತ ಕುಂಬಳಕಾಯಿ, ಭ್ರಷ್ಟಾಚಾರದಲ್ಲಿ ನಂಬರ್ 1 ಎಂದು ಕೇಂದ್ರದ ಮಾಜಿ ಸಚಿವ ಬಿ ಜನಾರ್ದನ ಪೂಜಾರಿ ಲೇವಡಿಯಾಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಸರ್ಕಾರ ಕೊಳೆತು ಹೋದ ಕುಂಬಳಕಾಯಿ, ರಾಷ್ಟ್ರದಲ್ಲೇ ನಂಬರ್ 1 ಭ್ರಷ್ಟ ವ್ಯವಸ್ಥೆ ಎಂಬ ಹಣೆಪಟ್ಟಿ ಕಟ್ಟಿಕೊಂಡ ಸರ್ಕಾರ. ನಮ್ಮ ಲಿಂಗಾಯತ ಯತಿವರ್ಯರು ಯಾಕೆ ಜನಾಭಿಪ್ರಾಯಕ್ಕೆ ವಿರೋಧವಾಗಿ ನಡೆಯುತ್ತಿದ್ದಾರೆ ಗೊತ್ತಿಲ್ಲ. ಚವ್ಹಾಣರಂತವರು ರಾಜೀನಾಮೆ ಕೊಡಲು ಕಾಂಗ್ರೆಸ್ ವರಿಷ್ಠರು ತಿಳಿಸಿದಾಗ ಇವರು ಯಾಕೆ ಅಡ್ಡಗಾಲು ಹಾಕಿಲ್ಲ ಎಂದು ಪ್ರಶ್ನಿಸಿದರು. ನೀವು ಹೈಕಮಾಂಡ್ ಅಂತ ಬಿಜೆಪಿ ಇಲ್ಲವೇ ಇಲ್ಲ. ನಿಮಗೆ ಯಾರಿಗೆ ಕೂಡ ಯೋಗ್ಯತೆ ಇಲ್ಲ. ನೀವು ನನ್ನ ರಾಜೀನಾಮೆ ಕೇಳಲಿಕ್ಕೆ ಯಾರು? ಕರ್ನಾಟಕದಲ್ಲಿ 110 ಸ್ಥಾನಗಳನ್ನು ನಾನು ತೆಗೆದುಕೊಂಡಿದ್ದೇನೆ. ಅವರಿಗೆ ಜನ ಬೆಂಬಲ ಇಲ್ಲ. ನಾನೇ ಅವರನ್ನು ಗೆಲ್ಲಿಸಿದ ವ್ಯಕ್ತಿ. ಅವರಿಗೆ ಜನ ಬೆಂಬಲ ಇಲ್ಲ, ನೆಲೆ ಇಲ್ಲ. ನನ್ನಿಂದಾಗೇ ಇವರು ಬಂದಿದ್ದಾರೆ ಎಂಬ ಮಾತನ್ನ ಇವತ್ತು ಯಡಿಯೂರಪ್ಪನವರಿಗೆ ತಿಳಿದಿದ್ದೇನೆ ನಾನು. ನಿಮ್ಮ ಪಾರ್ಟಿಯಲ್ಲಿ ಲಕ್ಷಾಂತರ ಬಿಜೆಪಿ ವರ್ಕರ್ಸ್ ಕಾರ್ಯಕರ್ತರಿದ್ದಾರೆ. ಇವತ್ತು ನೀವು ಹೇಳಬೇಕು ನಮಗೆ, ಕಾರ್ಯಕರ್ತರ ಯಾವ ಕೂಡ ಭಾಗ ಇಲ್ವಾ? ಇವತ್ತು ಈ ರಾಜ್ಯದಲ್ಲಿ ಸರ್ಕಾರ ಬಂದಿದ, ನಿಮ್ಮ ಬಿಜೆಪಿ ವರ್ಗರಿಗೆ ಬೆಲೆ ಇಲ್ವಾ? ನೀವು ಏನ್ ಮಾಡಿದ್ದೀರಿ? ಇದಕ್ಕೋಸ್ಕರ ಹಲವಾರು ಕಾರಣಗಳನ್ನ, ನೀವು ಭ್ರಷ್ಟಾಚಾರ ಮಾಡಿದ್ದಕ್ಕೆ, ನಿಮ್ಮ ಮಂತ್ರಿಗಳು ಭ್ರಷ್ಟಾಚಾರ ಮಾಡಿದ್ದಕ್ಕೆ ಹಲವಾರು ಕಾರಣಗಳನ್ನು ನೀವು ಕೊಡ್ತೀರಿ. ಮಂಗಳೂರು ಶಾಸಕರಾದ ಯುಟಿ ಖಾದರ್, ಕಳ್ಳಿಗೆ ತಾರನಾಥ ಶೆಟ್ಟಿ, ಹರಿಕೃಷ್ಣ ಬಂಟ್ವಾಳ ಪತ್ರಿಕಾಗೋಷ್ಠಿಯಲ್ಲಿ ಜನಾರ್ದನ ಪೂಜಾರಿ ಅವರ ಜೊತೆಗಿದ್ದರು.